ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ನಾನು ಯಾವಾಗೆಲ್ಲ ಒಂದು ಕ್ಯಾನ್ಸರಿನ ಒಂದು ಬಯೋಪ್ಸಿ ನೋಡಿ ಕ್ಯಾನ್ಸರ್ ಅಂತ ನಾನೊಂದು ಸೈನ್ ಮಾಡ್ತೀನಿ. ಗರ್ಭಕೋಶದ ಕ್ಯಾನ್ಸರ್ ಬಂದಾಗ ನನಗೆ ಒಂದು ಮನಸ್ಸಲ್ಲಿ ಬಹಳಷ್ಟು ಪ್ರಶ್ನೆಗಳು ಹುಟ್ಕೊಡುತ್ತೆ. ಈ ಮಹಿಳೆ ಹಿಂದೆ ಯಾವತ್ತೂ ಕ್ಯಾನ್ಸರಿನ ಪರೀಕ್ಷೆ ಮಾಡಿಸ್ಕೊಂಡಿಲ್ವಾ? ಒಂದು ಗರ್ಭಕೋಶದ ವಿಷಯ ಬಂದರೆ, ಅದರ ಸಮಸ್ಯೆ ಬಂದರೆ ಅವರು ವೈದ್ಯರ ಹತ್ರ ಹೋಗಕ್ಕೆ ಬಹಳ ಸಂಕೋಚ ಪಟ್ಕೋತಾರೆ. ಒಂದು ದೊಡ್ಡ ಕಾಯಿಲೆ ಆಗಿ ಪರಿವರ್ತನೆ ಆಗತ್ತೆ ಅನ್ನೋ ಒಂದು ಅರಿವು ಕೂಡ ಕೆಲವು ಸಲ ಇರಲ್ಲ. ಅಂದ್ರೆ ತಮ್ಮ ಆರೋಗ್ಯದ ಬಗ್ಗೆನೇ ಅವರು ಜಾಸ್ತಿ ಹೆಚ್ಚಾಗಿ ಗಮನ ಕೊಡಲ್ಲ. ನಮಸ್ಕಾರ, ನಾನು ಡಾಕ್ಟರ್ ವಾಣಿಶ್ರೀ, ಕನ್ಸಲ್ಟೆಂಟ್ ಪೆಥಾಲಜಿಸ್ಟ್, ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಬೆಂಗಳೂರು. ನಾನು ವೃತ್ತಿಯಿಂದ ಈ ಡಯಾಗ್ನೋಸ್ಟಿಕ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ದಿನನಿತ್ಯ ಡಯಾಗ್ನೋಸ್ಟಿಕ್ ಕ್ಷೇತ್ರದಲ್ಲೇ ಕೆಲಸ ಮಾಡೋದು. ಮತ್ತು ನಮಗೆ ಲ್ಯಾಬಗೆ ಒಂದು ರೋಗಿಯ ಒಂದು ಬಯೋಪ್ಸಿ ಅಥವಾ ಬ್ಲಡ್ ಸ್ಯಾಂಪಲ್, ಥರದ ಸ್ಯಾಂಪಲ್ಗಳು ಪರೀಕ್ಷೆಗೆ ದಿನನಿತ್ಯ ಬರುತ್ತೆ. ಸೊ ಇದರ ನಮ್ಮ ಕೆಲಸ ಏನಂದರೆ ಇದರದ್ದು ಒಂದು ಡಯಾಗ್ನೋಸಿಸ್ ಮಾಡಿ ಸೈನ್ ಔಟ್ ಮಾಡಿ ಕೊಡೋದು. ಯಾಕಂದರೆ ಈ ಡಯಾಗ್ನೋಸ್ ಮೇಲೆ ಅವರ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ನನಗೆ ಈಗ ನನ್ನ ಒಂದು ಅನುಭವದಲ್ಲಿ ಹೇಳಬೇಕಂದ್ರೆ, ನಾನು ಯಾವಾಗೆಲ್ಲ ಒಂದು ಕ್ಯಾನ್ಸರಿನ ಒಂದು ಬಯೋಪ್ಸಿ ನೋಡಿ ಕ್ಯಾನ್ಸರ್ ಅಂತ ನಾನೊಂದು ಸೈನ್ ಮಾಡ್ತೀನಿ, ಅದರಲ್ಲೂ ಒಂದು ಗರ್ಭಕೋಶದ ಕ್ಯಾನ್ಸರ್ ಬಂದಾಗ ನನಗೆ ಒಂದು ಮನಸ್ಸಲ್ಲಿ ಬಹಳಷ್ಟು ಪ್ರಶ್ನೆಗಳು ಹುಟ್ಕೊಡುತ್ತೆ. ನನ್ನ ಅನುಭವದ ಮಾತು ಏನಂದರೆ, ಈ ಮಹಿಳೆ ಹಿಂದೆ ಯಾವತ್ತೂ ಒಂದು ಕ್ಯಾನ್ಸರಿನ ಪರೀಕ್ಷೆ ಮಾಡಿಸ್ಕೊಂಡಿಲ್ವಾ? ಅಥವಾ ಒಂದು ವ್ಯಾಕ್ಸಿನೇಷನ್ ತಗೊಂಡಿಲ್ವಾ? ಯಾಕಂದರೆ ಈ ರೀತಿ ಒಂದು ಕ್ಯಾನ್ಸರ್ ಗಡ್ಡೆ ಬೆಳೆದು ಗರ್ಭಕೋಶ ಹೊರಗಡೆ ತೆಗೆದು ಮತ್ತು ಮುಂದೆ ಅವಳಿಗೆ ಒಂದು ರೇಡಿಯೋಥೆರಪಿ ಆಗ್ಬೋದು, ಕೀಮೊಥೆರಪಿ ಆಗ್ಬೋದು, ಮುಂದೆ ಬಹಳಷ್ಟು ಟ್ರೀಟ್ಮೆಂಟ್ಗಳು ಕಾದಿರುತ್ತೆ. ಸೊ ನಾನು ಇದು ಯೋಚನೆ ಮಾಡಿದಾಗ ನನಗೆ ಹೇಳಬೇಕಂದ್ರೆ, ಒಂದು 17 ವರ್ಷದಿಂದ ನಾನು ನೋಡಿರೋದು, ಹೆಣ್ಮಕ್ಳು ಸಾಧಾರಣವಾಗಿ ಒಂದು ಗರ್ಭಕೋಶದ ವಿಷಯ ಬಂದರೆ, ಅದರ ಸಮಸ್ಯೆ ಬಂದರೆ ಅವರು ವೈದ್ಯರ ಹತ್ರ ಹೋಗೋಕ್ಕೆ ಬಹಳ ಸಂಕೋಚ ಪಟ್ಕೋತಾರೆ. ಇನ್ನೊಂದು, ಅದ್ರ ಬಗ್ಗೆ ಅವ್ರಿಗೆ ಒಂದು ತಿಳುವಳಿಕೆ ಇಲ್ಲ. ಅಂದರೆ ಇದರಿಂದ ಒಂದು ಸಣ್ಣ ಒಂದು ಸೂಚನೆ ಇರ್ಬೋದು, ಗರ್ಭಕೋಶದ ಒಂದು ಸಣ್ಣದೊಂದು ಸಿಂಪ್ಟಮ್ ಇರ್ಬೋದು, ಇದು ಮುಂದೆ ಒಂದು ದೊಡ್ಡ ಕಾಯಿಲೆ ಆಗಿ ಪರಿವರ್ತನೆ ಆಗತ್ತೆ ಅನ್ನೋ ಒಂದು ಅರಿವು ಕೂಡ ಕೆಲವು ಸಲ ಇರಲ್ಲ. ಸೊ ಇದರಿಂದ ಅವರು ನೆಗ್ಲೆಕ್ಟ್ ಮಾಡ್ಕೋತಾರೆ. ಇರಲಿ ಬಿಡು, ಸರಿ ಹೋಗುತ್ತೆ, ನೋಡೋಣ. ಅಥವಾ ಕೆಲವು ಸಲ ಎಷ್ಟು ಬ್ಯುಸಿ ಇರ್ತಾರೆ ನಮ್ಮ ಹೆಣ್ಮಕ್ಳಂದರೆ, ಗಂಡ, ಮನೆ, ಮಕ್ಕಳು, ಅಂದರೆ ತಮ್ಮ ಆರೋಗ್ಯದ ಬಗ್ಗೆನೇ ಅವರು ಜಾಸ್ತಿ ಹೆಚ್ಚಾಗಿ ಗಮನ ಕೊಡಲ್ಲ. ಸೊ ಇದೆಲ್ಲ ನಾವು ದಿನನಿತ್ಯ ನೋಡ್ತೀವಿ. ಇವೆಲ್ಲ ಸುಮಾರು ಕಾರಣಗಳಿಂದ ಈ ಒಂದು ಕಾಯಿಲೆ ಹಾಗೆ ಒಳಗಡೆ ಅದ್ಮಿಟ್ಟು ಈ ಥರ ಒಂದು ಪರಿಸ್ಥಿತಿ. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್, ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ನಾನು ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನಾನು ಹೇಳಬೇಕಂದ್ರೆ, ಗರ್ಭಕೋಶದ ಒಂದು ಭಾಗ ಗರ್ಭಕಂಠ. ಸೊ ಈ ಗರ್ಭಕಂಠದ ಕ್ಯಾನ್ಸರು ಬಹಳ ಹೆಚ್ಚಾಗ್ತಾ ಇದೆ. ಈ WHO ನೀವೆಲ್ಲ ಕೇಳಿದ್ದೀರ, ಕೋವಿಡ್ ಟೈಮಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಂಸ್ಥೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಜಾಸ್ತಿ ಅಂದರೆ ಈ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕೋಶದ ಕ್ಯಾನ್ಸರ್. ಯಾಕೆಂದರೆ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ಅರ್ಲಿ ಡಯಾಗ್ನೋಸಿಸ್ ಮಾಡ್ಬೋದು ಮತ್ತು ತಡೆಗಟ್ಬೋದು. ಇದಕ್ಕೆ ಈ ಒಂದು ಕ್ಯಾನ್ಸರ್ಗೆ ಕಾರಣ ಏನಂದರೆ, ಅದು ಒಂದು ವೈರಸ್. ನಂಬ್ತೀರಾ ನೀವು? HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಈ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಆಗುತ್ತೆ. ಈ HPVಯಲ್ಲಿ 100 ವೇರಿಯಂಟ್ಸ್ ಇದೆ. 100 ವೇರಿಯಂಟ್ಸ್. ಈ 100 ವೇರಿಯಂಟ್ಸ್ ಕೂಡ ನಮಗೆ ಯಾವುದೇ ಒಂದು ಕಾಲದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ಅದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಹೇಗಾಗ್ಬೋದು? ಒಂದು ಸ್ಕಿನ್ ಟು ಸ್ಕಿನ್ ಅಂತ ಹೇಳ್ತೀವಿ. ಅಂದರೆ ಚರ್ಮದಿಂದ ಚರ್ಮ ಸೋಕಿದಾಗ, ಅಂದರೆ ಒಂದು ಇನ್ಫೆಕ್ಟೆಡ್ ಪರ್ಸನ್, ಆ ಚರ್ಮ ನಮಗೆ ಸೋಕಿದಾಗ ನಮಗೆ ಅದು ಇನ್ಫೆಕ್ಷನ್ ಬರ್ಬೋದು. ಅಥವಾ ಒಂದು ಇನ್ಫೆಕ್ಷನ್ ಆಗಿರೋವಂಥ ವ್ಯಕ್ತಿನ ನಾವು ಮುಟ್ಟಿ, ನಾವು ಕೈನ ಸ್ವಚ್ಛ ಮಾಡಿಕೊಳ್ಳದೆ ಆಹಾರ ಸೇವಿಸಿದ್ರೆ ಈ ಥರ ಒಂದು ಕಾಯಿಲೆ ಬರ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಅಥವಾ ಲೈಂಗಿಕ ಸಂಪರ್ಕ, ಇದೆಲ್ಲ ಕಾರಣಗಳಿಂದ ನಮಗೆ ಇನ್ಫೆಕ್ಷನ್ ಬರುತ್ತೆ. ಅಂದರೆ ಅದೃಷ್ಟ ಏನಂದರೆ, ಈ 100 ವೇರಿಯಂಟ್ಸಲ್ಲಿ ನಮ್ಮ ಬಾಡಿ ಒಂದು ಇಮ್ಯುನಿಟಿ ಸಿಸ್ಟಮ್ ಹೇಗಿದೆ ಅಂದರೆ, ಇದನ್ನು ಫೈಟ್ ಮಾಡುತ್ತೆ, ತಡೆಯುತ್ತೆ.
ಆದರೆ ಇದರಲ್ಲಿ 16 ಮತ್ತು 18 16 ಮತ್ತು 18 ವೇರಿಯಂಟ್ ಆಫ್ HPV ಇದನ್ನು ನಾವು ತಡೆಗಟ್ಟಕ್ಕಾಗಲ್ಲ. ಇದು ನಮ್ಮ ದೇಹದಲ್ಲೇ ಇರುತ್ತೆ. 10 ವರ್ಷ 15 ವರ್ಷ ಇದ್ದು ಏನು ಮಾಡುತ್ತೆ ಅಂತ ಒಂದು ಪ್ರಶ್ನೆ. ಹೌದು, ಯಾಕಂದರೆ ಇದು ಏನಾಗುತ್ತೆ, ಈ ಗರ್ಭಕಂಠದ ಸೆಲ್ಸ್ ಅಂದರೆ ಗರ್ಭಕೋಶದ ಸೆಲ್ಸ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಡ್ಯಾಮೇಜ್ ಅಂದರೆ ಭಾಳ ನಿಧಾನ. ಇದು 1 ವರ್ಷ 2 ವರ್ಷ 3 ವರ್ಷ 10 ವರ್ಷ ತನಕ ಅದು ಮುಂದೆ ಹೋಗಿ ಕ್ಯಾನ್ಸರ್ ಆಗುತ್ತೆ. ಸೊ ಇದು ನಮಗೆ ತಿಳಿಯೋದು ಹೇಗೆ? ನಮ್ಮ ಒಳಗಡೆ ಇದೆ. ಸೊ ಇದು ಒಂದು ಸೂಚನೆ ಸಿಗುತ್ತೆ, ಕೆಲವೊಮ್ಮೆ ಸೂಚನೆ ಸಿಗುತ್ತೆ. ಯಾವ ರೀತಿ? ಒಂದು ಬಿಳಿ ಬಟ್ಟೆ ಹೋಗ್ಬೋದು, ತುರ್ಕೆ ಆಗ್ಬೋದು, ಅಥವಾ ಲೈಂಗಿಕ ಸಂಪರ್ಕ ನಂತರ ಕೆಂಪು ಬಟ್ಟೆ ಹೋಗೋದು, ಈ ಥರ ಕೆಲವು ಸೂಚನೆಗಳು ಬರುತ್ತೆ, ಒಂದು ಗಂಟೆ ಬಾರಿಸುತ್ತೆ. ಇಂಥ ಸಮಯದಲ್ಲಿ ನಾವು ಹೆಣ್ಮಕ್ಳು ಹೋಗಿ ಪರೀಕ್ಷೆ ಮಾಡಿಕೊಡೋದು ಬಹಳ ಮುಖ್ಯ. ಅಥವಾ ಇನ್ನೂ ಒಮ್ಮೆ ಏನಾಗುತ್ತೆ, ಯಾವುದೇ ಸೂಚನೆ ಬರಲ್ಲ, ಒಂದೇ ಸಮ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿಬಿಡತ್ತೆ. ಸೊ ಇದಕ್ಕೆ ನಾವು ಏನು ಉಪಾಯ, ಏನು ಮಾಡ್ಬೋದು? ನಾವು ಸೂಚನೆ ಬಂದರೆ ಸರಿ, ನಾವು ಹೋಗ್ತೀವಿ ವೈದ್ಯರ ಹತ್ರ. ಇಲ್ಲ ಅಂದರೆ ಇದಕ್ಕೆ ಒಂದು ಟೆಸ್ಟ್ ಇದೆ, ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ. ಭಾಳ ಸಿಂಪಲ್ಲು, ಇಂಜೆಕ್ಷನ್ ಅಲ್ಲ, ಮತ್ತು ಅನಸ್ತೀಸಿಯಾ ಇಲ್ಲ, ಆಪ್ರೇಷನ್ ಅಲ್ಲ, ಬ್ಲಡ್ ಟೆಸ್ಟ್ ಅಲ್ಲ, ಭಾಳ ಸಿಂಪಲ್ ಆದ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್. ಈ ಟೆಸ್ಟನ್ನ ನಾವು ಒಮ್ಮೆ 3 ವರ್ಷಕ್ಕೊಂದ್ಸಲ, ಮಹಿಳೆಯರು 25 ವರ್ಷದಿಂದ 55 ಅಥವಾ 60 ವರ್ಷ ತನಕ 3 ವರ್ಷಕ್ಕೊಂದ್ಸಲ ಈ ಟೆಸ್ಟ್ ಮಾಡಿಸ್ಕೋಬೇಕು. ಅಕಸ್ಮಾತ್ ಈ HPV ವೈರಸ್ ನಮ್ಮ ಒಳಗಡೆ ಡ್ಯಾಮೇಜ್ ಆಗಿದೆ ಅಂತ ಇದ್ದರೆ ಅಂತ ತಿಳ್ಕೊಳ್ಳಿ, ಅದು ನಮಗೆ ಈ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಆ ಥರ ಒಂದು ಸೂಚನೆ ಇದ್ದಾಗ ನಾವು ಪ್ರತಿ 6 ತಿಂಗಳು ಅಥವಾ ವರ್ಷಕ್ಕೆ ಟೆಸ್ಟ್ ಮಾಡ್ಕೋಬೇಕು, ಮತ್ತು ಅದಕ್ಕೆ ತಕ್ಕಂಗೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಸಹ ತಗೋಬೇಕು. ಸೊ ಇದರಿಂದ ಏನಾಗುತ್ತೆ, ಮುಂದೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋದು ನಾವು ತಪ್ಪಿಸ್ಬೋದು. ಪ್ರಿವೆನ್ಷನ್ ಮೆಷರ್ಸ್ ಅಂತ ಇತ್ತೀಚಿನ ವರ್ಷಗಳಲ್ಲಿ ಬಂದಿದೆ, ಅಂದರೆ ವ್ಯಾಕ್ಸಿನೇಷನ್. ನಮ್ಮ ಮನೆಯಲ್ಲಿರೋ ಒಂದು 13-14 ವರ್ಷದ ಹೆಣ್ಣು ಮಕ್ಕಳು ನಮ್ಮ ಜವಾಬ್ದಾರಿ. ಅವರಿಗೆ ವಿದ್ಯಾಭ್ಯಾಸ ಮಾಡಿಸ್ತೀವಿ, ಮದುವೆ ಮಾಡ್ತೀವಿ, ಬಟ್ ಆರೋಗ್ಯನೂ ನಮ್ಮ ಜವಾಬ್ದಾರಿ ಅಲ್ವೇ? ಸೊ ಅವ್ರಿಗೆ ಒಂದು ವ್ಯಾಕ್ಸಿನೇಷನ್, ಇದು ನಿಮ್ಮ ವೈದ್ಯರ ಹತ್ರ ಹೋಗಿ ಅದ್ರ ಬಗ್ಗೆ ಮಾತಾಡಿ 3 ಡೋಸ್ ಆಫ್ ವ್ಯಾಕ್ಸಿನೇಷನ್ ಇದೆ, ಅಂದರೆ ಮುಂದೆ ಆ ಹೆಣ್ಮಕ್ಳಿಗೆ ಈ ಥರ ಒಂದು ಕ್ಯಾನ್ಸರು ಬರದೇ ಇರೋ ಹಾಗೆ ಒಂದು ವ್ಯಾಕ್ಸಿನೇಷನ್ ಇತ್ತೀಚೆಗೆ ಬಂದಿದೆ. ಅದು ಭಾಳ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ನಾನು ಏನು ಹೇಳಬೇಕು ಅಂದರೆ, ಹೆಂಗಸರು ಭಾಳ ತಮ್ಮ ಮನೆ, ತಮ್ಮ ಸಂಸಾರ, ತಮ್ಮ ಕುಟುಂಬ ಅಂತ ದಿನನಿತ್ಯ ಓದಾಡ್ತಾರೆ, ಆದರೆ ಅವರ ಆರೋಗ್ಯದ ಬಗ್ಗೆನೇ ಅವ್ರಿಗೆ ಗಮನ ಇರಲ್ಲ. ಸೊ ದಯವಿಟ್ಟು ಹೆಣ್ಮಕ್ಳು ತಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಿ. ಈಗ ಒಂದು 2024 ಬಂತು, ಹೌದು, ಈ ವರ್ಷ ನಾನು ನನ್ನ ಆರೋಗ್ಯದ ಬಗ್ಗೆ ಏನು ಮಾಡ್ತೀನಿ, ಸೊ ಅದು ಒಂದು ನಿಮ್ಮ ಲಿಸ್ಟಲ್ಲಿ ಇರಲಿ. ಸೊ ಈ ಥರ ಹೇಳುತ್ತಾ ಸ್ವಸ್ಥ ಮಹಿಳೆ ಸ್ವಸ್ಥ ಕುಟುಂಬ ಅಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.